ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಪ್ಯೂರ್ಲಿ ಪಂಚಲೋಹದಲ್ಲಿ ಇರುವಂತಹ ಅನ್ಪಾಲಿಶ್ಡ್ ಮೆನ್ಸ್ ಕೈ ಚೈನ್ ಅಂತಲೇ ಹೇಳ್ಬೋದು ಅಥವಾ ಬ್ರಾಸ್ಲೆಟ್ ಅಂತಲೇ ಹೇಳ್ಬೋದು. ಮತ್ತು ಬ್ರಾಸ್ಲೆಟು ಕಡಗಳು ಎರಡು ಟೈಪ್ ನಾನು ಶೋ ಮಾಡ್ತೇನೆ. ಸೊ ನಿಮಗೆ ಯಾವ ಥರದ್ದು ಬೇಕು, ಬ್ರಾಸ್ಲೆಟ್ ಬೇಕಾ ಇಲ್ಲ ಕಡಗಳು ಬೇಕಾ, ಯಾವ್ದು ಬೇಕು ನೋಡಿಕೊಂಡು ಬುಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಬೈ ಮಾಡ್ಬೋದು. ನಮ್ಮ ಶಾಪು ಲೊಕೇಟ್ ಆಗಿರೋ ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ನಿಮಗೆ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ. ಯಾರಾದರೂ ಬಸ್ಸಲ್ಲಿ ಬರೋರಿದ್ರೆ ನೀವು ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ. ಮೆಟ್ರೋದಲ್ಲಿ ಯಾರಾದರೂ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಬರಬೇಕಾಗುತ್ತೆ. ನಾನು ಯಾವುದೆಲ್ಲ ಬ್ರಾಸ್ಲೆಟ್ಗಳು ಡಿಸೈನ್ಗಳಿದೆ ಮತ್ತು ಕಡಗಳಿದೆ ಅದನ್ನು ನಾನು ಅಪ್ಡೇಟ್ ಮಾಡಿಕೊಟ್ಟಿರ್ತೀನಿ. ಸೊ ನಿಮಗೆ ಡಿಸೈನ್ನ ನೋಡಿಕೊಂಡು ಕೊನೆಯಲ್ಲಿ ವೀಡಿಯೋಗಳನ್ನ ಹಾಕಿರ್ತೀನಿ ಅಥವಾ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ. ಡಿಸೈನ್ನ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದೊಂದು ಡಿಫ್ರೆಂಟ್ ಪ್ರೈಸಲ್ಲಿ ಇರುತ್ತೆ. ಸೊ ಎಲ್ಲವೂ ಒಂದೇ ಪ್ರೈಸಲ್ಲಿ ಇರೋದಿಲ್ಲ. ಗೇಜು ಥಿಕ್ನೆಸ್ ಮೇಲೆ ಇದು ಪ್ರೈಸ್ನ ನಾವು ಮೆನ್ಷನ್ ಮಾಡ್ತೇವೆ. ಸೊ ನಿಮಗೆ ಬೇಕು ಯಾವ್ದು ಮಾಡಲ್ ಇಷ್ಟ ಆಗುತ್ತೆ ಅದನ್ನು ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನಾನು ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಾಗಿ ನಾನು ಬ್ರಾಸ್ಲೆಟ್ನ ಶೋ ಮಾಡ್ತಾ ಹೋಗ್ತೇನೆ. ನೋಡಿ, ಇದು ಬಂದು ನಿಮಗೆ ಸ್ವಸ್ತಿಕ್ ಡಿಸೈನ್ ಇರೋಂತಹ ಪ್ಯೂರ್ ಪಂಚಲೋಹ ಅನ್ಪಾಲಿಶ್ಡ್ ಆಗಿರುತ್ತೆ. ಇದೆಲ್ಲ ನೀವು ಗೋಲ್ಡ್ಗಳಲ್ಲಿ ಏನು ನೋಡ್ತೀರೋ ಅದೇ ಥರ ಬ್ರಾಸ್ಲೆಟ್ಗಳಿರುತ್ತೆ, ಸೇಮ್ ಡಿಸೈನಲ್ಲಿ ಇರೋ ಅಂಥದ್ದು. ಥಿಕ್ನೆಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಥಿಕ್ನೆಸ್ಸು ಗೇಜು ಮತ್ತು ಬ್ರಾಡ್ನೆಸ್ ಇಷ್ಟು ಇರುತ್ತೆ. ಸೊ ಇದು ಲೆಂತ್ ಬಂದು ನಿಮಗೆ 8 ಮತ್ತು 8.5 ಇರುತ್ತೆ. ಸ್ವಲ್ಪ ದಪ್ಪ ಇರೋರ್ಗೂ ಕರೆಕ್ಟ್ ಆಗುತ್ತೆ. ಸೊ ನಿಮಗೆ ಯಾವುದು ಇಂಚಸ್ಸಲ್ಲಿ ಬೇಕು ಅನ್ನೋದನ್ನು ನೀವು ಮೆನ್ಷನ್ ಮಾಡಿದ್ರೆ ಎಕ್ಸಾಕ್ಟ್ ನಾವು ಕಳಿಸ್ಕೊಡ್ತೇವೆ. ಇಲ್ಲಾಂದರೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ಬೋದು. ಸೊ ನೋಡ್ತಿದ್ದೀರಲ್ಲ, ಇದು ಬಂದು ಮತ್ತೊಂದು ಡಿಸೈನಲ್ಲಿ ಇರುತ್ತೆ. ಇದೆಲ್ಲ 2 in 1 ಹಿಂಗಾದರೂ ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಎರಡು ಕಡೆನೂ ಕೂಡ ಬಳಸ್ಬೋದು. ಇದು ನೀವು ಪಾಲಿಶ್ ಹಾಕಿಸಿ ಕೂಡ ವೇರ್ ಮಾಡ್ಬೋದು. ನನಗೆ ಬೇಡ, ನಾನು ಲೈಫ್ ಲಾಂಗ್ ಯೂಸ್ ಮಾಡ್ತೀನಿ ಏನಾದ್ರು, ಡೆಫಿನೆಟ್ಲಿ ಈ ಥರದ್ದು ಬ್ರಾಸ್ಲೆಟ್ಗಳನ್ನ ತೊಗೊಂಡು ತುಂಬ ಚೆನ್ನಾಗಿರೋ ಅಂಥದ್ದು. ಸೊ ನೆಕ್ಸ್ಟು ಡಿಸೈನ್ ನೋಡ್ತಾ ಇರ್ಬೋದಲ್ಲ, ಇದು ಬಂದು ಇನ್ನೊಂದು ಡಿಸೈನ್ ಇರುತ್ತೆ. ನೋಡಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಗೋಲ್ಡಲ್ಲಿ ಏನಿರುತ್ತೆ ಅದೇ ಡಿಸೈನ್ನ ಕಾಪಿ ಮಾಡೋ ಅಂಥದ್ದು. ಇದೆಲ್ಲ ಬ್ಯೂಟಿಫುಲ್ ಡಿಸೈನಲ್ಲಿ ಇರೋಂತಹ ಪ್ಯೂರ್ ಪಂಚಲೋಹ ಅನ್ಪಾಲಿಶ್ಡ್ ಮೈನ್ಸ್ ಬ್ರಾಸ್ಲೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೋಡ್ತಾ ಇರ್ಬೋದಲ್ಲ. ಸೊ ಇದಕ್ಕೆ ಇನ್ನೂ ಪಾಲಿಶ್ ಹಾಕಿಸ್ಕೊಂಡ್ರೆ ಸ್ವಲ್ಪ ಇನ್ನೂ ಈಗಿನ ಗೋಲ್ಡು ಹೆಂಗೆ ಗಿಜಿ ಅಂತ ಇರ್ತದೆ ಆ ಥರ ಅನಿಸ್ಬಿಡುತ್ತೆ ಆಮೇಲೆ. ಸೊ ಇದು ಲುಕಿಂಗ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಪಾಲಿಶ್ ಬೇಡ ಅಂತ ಅಂದರು, ನನಗೆ ಆ ಪಾಲಿಶ್ ಬೇಕು ಅಂದರು ಡೆಫಿನೆಟ್ಲಿ ತೊಗೋಬೋದು. ಇದು ನೋಡ್ತಾ ಇರ್ಬೋದಲ್ಲ, ಇದೆಲ್ಲ ಚೈನ್ ಲಿಂಕ್ ಅಂತ ಕೂಡ ಹೇಳ್ತಾರೆ ಈ ಡಿಸೈನ್ಗೆ. ಇದು ಕೂಡ ತುಂಬ ಚೆನ್ನಾಗಿರೋ ಅಂಥ ಒಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು. ಬೇಕು ಅಂದರೆ ಪಾಲಿಶ್ದು ಒಂದು ತೋರಿಸ್ತೇನೆ, ಎರಡನ್ನೂ ಕಂಪೇರ್ ಮಾಡಿ. ಸೊ ನಿಮಗೆ ಯಾವ್ದು ಲುಕ್ ಅನಿಸುತ್ತೆ ಅದೇ ಥರದ್ದು ಬೇಕಾದ್ರೆ ಬೈ ಮಾಡ್ಬೋದು. ನೋಡಿ, ಇದಂತೂ ತುಂಬ ಅಂದರೆ ಒಂದು ಅವರೇಜ್ ಒಂದು 20 ಗ್ರಾಮ್ 15 ಗ್ರಾಮ್ಗೆಂತೂ ಡೆಫಿನೆಟ್ಲಿ ಈ ಥರದ್ದು ಮಾಡಿಸ್ಕೋಬೋದು. ಅಷ್ಟು ವೆಯ್ಟ್ ಇರೋ ಅಂಥದ್ದು. ನೋಡಿ, ಇದೆಲ್ಲ ತೊಗೊಂಡಿರೋರಿಗಂತೂ ಡೆಫಿನೆಟ್ಲಿ ಗೊತ್ತೇ ಇರುತ್ತೆ ಯಾವ ರೀತಿ ಬರುತ್ತೆ ಅಂತ ಹೇಳಿ, ತೊಗೊಂಡು ಯೂಸ್ ಮಾಡ್ತಾ ಇರೋರಿಗೆ. ಸೊ ನೆಕ್ಸ್ಟ್ ಬಂದು ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೆ ಆ್ಯಕ್ಚುಲಿ ಸ್ವಲ್ಪ ಹೈಟ್ ಪರ್ಸ್ನಾಲಿಟಿ ಇದ್ದವ್ರಿಗೆ ಹಾಕ್ಕೊಂಡ್ರಂತೂ ಒಳ್ಳೆ ಔಟ್ಲುಕ್ ಕೊಡೋ ಅಂಥ ಒಂದು ಬ್ರಾಸ್ಲೆಟ್ ಅಂತಲೇ ಹೇಳ್ಬೋದು. ಸೊ ಈ ಥರದ್ದು ಬ್ರಾಸ್ಲೆಟಲ್ಲಿ ಯಾರಿಗಾರೆ ಬೇಕಂತ ಹೇಳಿದರೆ ನೋಡಿ, ಮತ್ತು ಇದೆಲ್ಲ ತುಂಬ ಕೀಳಲ್ಲ ಮತ್ತು ಗಟ್ಟಿಲೂ ಇರುತ್ತೆ, ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಇದು ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋಂತಹ ಇದೆಲ್ಲ ಪ್ಯೂರ್ ಪಂಚಲೋಹದಲ್ಲಿ ಅನ್ಪಾಲಿಶಲ್ಲಿರೋ ಅಂತಹ ಮೈನ್ಸ್ ಕೈ ಚೈನ್ ಅಂತಲೇ ಹೇಳ್ಬೋದು, ಇಲ್ಲ ಬ್ರಾಸ್ಲೆಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದಲ್ಲ ಥಿಕ್ನೆಸ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಡಿಸೈನ್ ಬಂದು ಈ ಟೈಪಲ್ಲಿ ಇರುತ್ತೆ. ಎಲ್ಲವೂ ಡಿಫ್ರೆಂಟ್ ಮಾಡಲಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದೆಲ್ಲ 2 in 1 ಈ ಕಡೆನಾರು ಬಳಸ್ಬೋದು, ಈ ಕಡೆನಾರು ಬಳಸ್ಬೋದು. ಎರಡು ಡಿಫ್ರೆಂಟ್ ಡಿಸೈನಲ್ಲಿ ಇರುತ್ತೆ. ಸೊ ಇದು ಬಂದು ನಿಮಗೆ ನೆಕ್ಸ್ಟ್ ಡಿಸೈನಲ್ಲಿರುತ್ತೆ. ನೋಡಿ, ಇದು ನೆಕ್ಸ್ಟ್ ಡಿಸೈನಲ್ಲಿರುತ್ತೆ. ಸೊ ಇದಕ್ಕೆ ಬೇಕಂದರೆ ಪಾಲಿಶರ್ ಹಾಕಿಸ್ಕೊಳ್ಳಿ, ಇಲ್ಲಿ ಹಾಗೆ ಕೂಡ ಯೂಸ್ ಮಾಡ್ಬೋದು. ನಿಂಬೆಹಣ್ಣಲ್ಲಿ ವಾಟರ್ ಯೂಸ್ ಮಾಡಿ. ಇದೆಲ್ಲ ಡೈಲಿ ವೇರ್ಗಂತೂ ಒಂದು ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಚೈನ್ ಬಂತು, ಇದಂತೂ ಗೋಲ್ಡು ಸಿಲ್ವರಲ್ಲಿ ಎಲ್ಲದರಲ್ಲೂ ಆಲ್ಮೋಸ್ಟ್ ಇದ್ದೇ ಇರೋ ಅಂತಹ ಮಾಡಲ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಿಮಗೆ ಪಾಲಿಶ್ಗೂ ಅನ್ಪಾಲಿಶ್ಗೂ ಒಂದು ಡಿಫ್ರೆನ್ಸ್ನ ತೋರಿಸ್ತೇನೆ. ಸೊ ನೋಡಿದ್ರಲ್ಲ, ಇದು ಬಂದು ಅನ್ಪಾಲಿಶ್ ಇರುತ್ತೆ. ಇದು ಚೈನು ನಿಮಗೆ ಅನ್ಪಾಲಿಶ್ಗೆ ಪಾಲಿಶ್ ಹಾಕಿಸ್ಕೊಂಡಿರೋದು ನಮ್ಮ ಕಸ್ಟಮರ್ ಒಬ್ಬರು. ಸೊ ಎರಡಕ್ಕೂ ಡಿಫ್ರೆನ್ಸ್ನ ನಿಮಗೆ ಸ್ಕಿನ್ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಪಾಲಿಶ್ ಆಗಿರುತ್ತೆ, ಇದು ಬಂದು ಅನ್ಪಾಲಿಶ್ ಇದೆ. ಏನಂತ ಡಿಫ್ರೆನ್ಸ್ ಏನು ಇರೋದಿಲ್ಲ ಜಾಸ್ತಿ. ಸೊ ಬೇಕು ಅಂದರೆ ಇದು ಈಗಿನ ಗೋಲ್ಡ್ ಲುಕ್ ಇರುತ್ತೆ. ಇದು ಸ್ವಲ್ಪ ಬಳಸಿರೋ ಗೋಲ್ಡ್ ಒಂದು 10 ವರ್ಷಕ್ಕೆ ಬಳಸಿದ್ರೆ ಯಾವ ಕಲರಲ್ಲಿರುತ್ತೆ ಆ ಕಲರಲ್ಲಿರೋ ಅಂತಹ ಎರಡು ಸೇಮ್ ಪ್ಯೂರ್ ಪಂಚಲೋಹದ. ಇದು ಪಾಲಿಶ್ ಆಗಿರುತ್ತೆ, ಇದು ಅನ್ಪಾಲಿಶಲ್ಲಿರುತ್ತೆ. ಸೊ ನಿಮಗೆ ಇದರಲ್ಲಿ ಪಾಲಿಶ್ ಬೇಕಂದರೆ ನೀವು ಚೈನ್ನ ಚೂಸ್ ಮಾಡಿಕೊಂಡು ಆಫ್ಟರ್ ಬೇಕಾದ್ರೆ ಪಾಲಿಶ್ ಮಾಡಿಸ್ಕೋಬೋದು. ಇಲ್ಲ ನನಗೆ ಬೇಡ ಹಾಗೆ ಕೊಡಿ ಅಂದರೂ ಕೂಡ ಹಾಗೆ ಕೂಡ ಕಳಿಸ್ಕೊಡ್ತೇವೆ. ನೆಕ್ಸ್ಟು ಡಿಸೈನ್ ಬಂದು ಇದು ಒಂದು ಮಾಡಲ್ ನೋಡಿ. ಇದೆಲ್ಲ ಸೇಮ್ ನಿಮಗೆ ಗೋಲ್ಡು ಸಿಲ್ವರಲ್ಲಿ ಏನಿರುತ್ತೆ ಅದೇ ಡಿಸೈನಲ್ಲಿರೋ ಅಂತಹ
ಮಾಡಲ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಮತ್ತು ಇವೆಲ್ಲ ತುಂಬ ಗಟ್ಟಿ ಬರೋ ಅಂಥದ್ದು. ಇದು ಯಾವುದೇ ಪ್ರಾಡಕ್ಟ್ನ ತೊಗೊಂಡ್ರೆ ಪ್ಯೂರ್ ಪಂಚಲೋಹದಲ್ಲಿ ಗಟ್ಟಿ ಇರುತ್ತೆ, ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಈಗ ನಮ್ಮ ಪ್ರೆಸೆಂಟ್ ಶೋ ಮಾಡ್ತಾ ಇರೋದೆಲ್ಲ ನಿಮಗೆ ಅನ್ಪಾಲಿಶಲ್ಲಿರುತ್ತೆ. ನೆಕ್ಸ್ಟ್ ಡಿಸೈನ್ ಬಂದು ಇದರಲ್ಲಿ ಸ್ವಸ್ತಿಕಲ್ಲಿ ನಾನು ಆಗಲೇ ಬರೀ ಸ್ವಸ್ತಿಕ್ ಚಿಹ್ನೆ ಇತ್ತು, ಬಟ್ ಇವಾಗ ಇದಕ್ಕೆ ನಿಮಗೆ ವಿತ್ ಲೈನ್ಸ್ ಕೂಡ ಬಂದಿದೆ. ಸೊ ಇದು ಕೂಡ ಒಂದು ಮಾಡೆಲ್ ಚೆನ್ನಾಗಿರೋ ಅಂಥ ಮಾಡೆಲ್ ಅಂತಲೇ ಹೇಳ್ಬೋದು. ಇದು ಬೇಡ ನನಗೆ ಸ್ವಸ್ತಿಕ್ ಈ ಥರ ಬೇಡ ಅಂದರೂ ಉಲ್ಟಾ ಕೂಡ ಹಾಕ್ಕೊಳ್ಬೋದು. ಬೇಡ ಅಂದರೆ ಇದು ಒಂಥರ ಡಿಸೈನ್ ಮಾಡ್ಕೊಬೋದು. ಎರಡು ಥರ ಇನ್ನೊಂದು ಥರ ಬಳಸೋ ಅಂತಹ ಪ್ಯೂರ್ ಪಂಚಲೋಹದಲ್ಲಿ ಅನ್ಪಾಲಿಶ್ಡ್ ಕೈ ಚೈನ್ಗಳು ಅಥವಾ ಬ್ರಾಸ್ಲೆಟ್ಗಳು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನಿಮಗೆ ಕಡಗಳನ್ನ ನಾನು ಪ್ರೆಸೆಂಟ್ ಮಾಡ್ತಾ ಹೋಗ್ತೇನೆ. ನೋಡ್ತಾ ಇರ್ಬೋದಲ್ಲ, ಇದು ಕೂಡ ನಿಮಗೆ ಪ್ಯೂರ್ ಪಂಚಲೋಹದಲ್ಲಿ ಮೈನ್ಸ್ ಕಡಗಳಂತಲೇ ಹೇಳ್ಬೋದು. ಇದು ರೌಂಡ್ ಶೇಪ್ ಇರುತ್ತೆ ನೋಡಿ, ಇದು ರೌಂಡ್ ಶೇಪ್ ಇರೋ ಅಂಥದ್ದು. ಸೊ ನನಗೆ ಈ ಥರ ರೌಂಡ್ ಶೇಪ್ ಬೇಡ ಅಂದರೂ ಇನ್ನೂ 3 ಮಾಡೆಲ್ ಇದೆ ಇದರಲ್ಲಿ. ಈ 3 ಮಾಡಲಲ್ಲಿ ನಿಮ್ಗೆ ಯಾವ ಥರ ಬೇಕು ಸೈಜ್ನ ಎಕ್ಸಾಕ್ಟ್ ಹೇಳಬೇಕು, ಯಾಕಂದರೆ ಮತ್ತೆ ಎಕ್ಸ್ಚೇಂಜ್ ರಿಟರ್ನ್ ಇರೋದಿಲ್ಲ. ನೆಕ್ಸ್ಟ್ ಬಂದು ಈ ಥರ ಬರುತ್ತೆ. ಇದು ಓಪನಬಲ್ ಕಡ ಇರುತ್ತೆ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಇದು ಎಕ್ಸಾಕ್ಟ್ ಸೈಜ್ ಇರೋರು ತೊಗೊಂಡ್ರೆ ತುಂಬ ಲುಕ್ ಇರುತ್ತೆ. ಇದು ಯಾಕಂದರೆ ಓಪನಬಲ್ ಇರೋದ್ರಿಂದ ಇದು ಕ್ಲೋಸ್ ಆಗುತ್ತೆ ಇದು. ಸೊ ಲುಕ್ಕಿಂಗ್ ವೈಸ್ ಅಷ್ಟು ಓಕೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಸೇಲ್ ಮಾಡೋರಾಗಿ ಇಟ್ಕೊಂಡು ಹಂಗೆ ಹೇಳಬಾರ್ದು, ಬಟ್ ಇರೋದನ್ನೇ ಹೇಳ್ಬಿಡ್ಬೇಕಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು ಎಕ್ಸಾಕ್ಟ್ ಸೈಜ್ ಇರೋರಿದೆ. ಇದು ಅವರೇಜ್ ನಿಮಗೆ ಒಂದು 2.12 ತನಕ ಬರುತ್ತೆ ಸೈಜು. ಇದು ಓಪನಬಲ್ ಕಡ ಆಗಿರುತ್ತೆ ಮತ್ತು ಈ ಶೇಪಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಬ್ಯೂಟಿಫುಲ್ ತುಂಬ ಟ್ರೆಂಡಿಂಗಲ್ಲಿರೋ ಅಂತಹ ನಮ್ಮ ಶಾಪಲ್ಲಿ ಆಲ್ಮೋಸ್ಟ್ ರನ್ನಿಂಗಲ್ಲಿರೋ ಅಂತಹ ಅಂದರೆ ವಿಷ್ಣುವರ್ಧನ್ ಕಡ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಇದರಲ್ಲೂ ನಿಮಗೆ 3 ಸೈಜಸಲ್ಲಿ ಬರುತ್ತೆ. ಇದು ಥಿಕ್ನೆಸ್ಸು ಗೇಜು ಎರಡೂ ಚೆನ್ನಾಗಿದೆ. ಒಂದು ಅವರೇಜು ನಿಮಗೆ ಒಂದು 40 ಗ್ರಾಮ್ಸಿಂದ 30 40 ಗ್ರಾಮ್ಸ್ ಅಂದ್ಕೊಳ್ಳಿ. ಚಿನ್ನದಲ್ಲಿ ನಾವು ಮಾಡಿಸಿದ್ರೆ ಎಷ್ಟು ತೂಕ ಬರುತ್ತೋ ಅಷ್ಟೇ ತೂಕ ಇದೆ. ಮತ್ತು ಪಾಲಿಶ್ ವೈಸು ನಿಮಗೆ ಗೋಲ್ಡ್ ಥರನೇ ಇದೆ. ತುಂಬ ಜನ ತೊಗೊಂಡು ಬಳಸ್ತಾ ಇರೋರಿಗೆ ಡೆಫಿನೆಟ್ಲಿ ಈ ಥರದ ಕಡಗಳ ಬಗ್ಗೆ ಗೊತ್ತಿದೆ, ನಮ್ಮ ಶಾಪಲ್ಲಿ ತೊಗೊಂಡು ಹೋಗಿ ಯೂಸ್ ಮಾಡ್ತಾ ಇರೋರಿಗೆ. ಸೊ ಇದರಲ್ಲೇ ನಿಮಗೆ ಥಿಕ್ನೆಸ್ ನಿಮಗೆ 3 ಥಿಕ್ನೆಸ್ ಬರುತ್ತೆ. ನೆಕ್ಸ್ಟ್ ಬಂದು ನಿಮಗೆ 3 ಥಿಕ್ನೆಸ್ಸಲ್ಲಿ ನಾನು ಶೋ ಮಾಡ್ತಾ ಹೋಗ್ತೇನೆ ನೋಡಿ. ಇದು ಬಂದು ಒಂದು ಫಸ್ಟ್ ಸೈಜ್ ಇರುತ್ತೆ, ಇದು ಬಂದು 2ನೇ ಸೈಜು. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಅಂದ್ಕೊಳ್ತೀನಿ. ಇದು ಬಂದು ಫಸ್ಟ್ ಸೈಜ್ ಇರುತ್ತೆ, ಇದು ಬಂದು ಸೆಕೆಂಡ್ ಸೈಜು. ಅಂದರೆ ದಪ್ಪ ಸಣ್ಣ ಅದರಲ್ಲಿ ನಾನು ಹೇಳ್ತಾ ಇರೋದು ಸೈಜ್ ವೈಸ್ ಇಲ್ಲ ನೋಡಿ. ಇದು ದಪ್ಪ ಸೈಜ್ ಇರುತ್ತೆ, ಇದು ಮೀಡಿಯಮ್ ಸೈಜ್ ಇರುತ್ತೆ. ನನಗೆ ಅಷ್ಟು ದಪ್ಪ ಬೇಡ, ನನಗೆ ಅಫಿಷಿಯಲಾಗಿ ಸಾಕು, ಇಷ್ಟೇ ಸಾಕು, ಲೈಟ್ ವೆಯ್ಟ್ ಆಗಿ ಏನಾದರೂ ಈ 3 ಸೈಜಸಲ್ಲೂ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಇನ್ನು ಇದ್ರ ಸೈಜ್ ಬಗ್ಗೆ ಹೇಳಿದರೆ ನಿಮಗೆ 2.8 ಅಪ್ ಟು ನಿಮಗೆ 2.16 ತನಕ ಪ್ರೆಸೆಂಟ್ ಅವೈಲೇಬಲ್ ಇದೆ ಸ್ಟಾಕು. ಸೊ ಬೇಕು ಅಂದರೆ ಬೇಗ ಗ್ರಾಬ್ ಮಾಡ್ಕೊಳ್ಳಿ. ಅದರಲ್ಲಿ ವಿಷ್ಣುವರ್ಧನ್ ಕಡ ಅಂತೂ ನೀವು ಯಾವುದೇ ತೊಗೊಂಡ್ರೂ ತುಂಬ ಗಟ್ಟಿ ಬರೋ ಅಂಥದ್ದು. ಸೊ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಇದಕ್ಕೆ ಪಾಲಿಶ್ ಏನೂ ಅವಶ್ಯಕತೆ ಇರಲ್ಲ, ಲೈಫ್ ಲಾಂಗ್ ಹಾಗೆ ಇರುತ್ತೆ. ತುಂಬ ಚೆನ್ನಾಗಿದೆ, ಯಾಕಂದರೆ ಇದೆಲ್ಲ ಪರ್ಸ್ನಲಿ ನಾವು ವೇರ್ ಮಾಡಿ ಹೇಳ್ತಾ ಇರೋ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೈಜ್ ವೈಸ್ ನಾನು ಅಪ್ಡೇಟ್ ಮಾಡಿಕೊಡ್ತೀನಿ. 2.8, 2.10, 2.12 ಮತ್ತು 16 ನೋಡಿ. ಸೈಜ್ ವೈಸು 3 ನಿಮಗೆ ಶೋ ಮಾಡ್ತಾ ಇದ್ದೀನಿ. 3 ಕೂಡ ನಿಮಗೆ ಡಿಫ್ರೆಂಟ್ ಇರುತ್ತೆ. ಸೊ ನಿಮ್ಗೆ ಯಾರಿಗಾರ ಬೇಕು ಅಂತ ಹೇಳಿದರೆ ಎಕ್ಸಾಕ್ಟ್ ಸೈಜ್ನ ಹೇಳಬೇಕು ನೀವು. ಈ 3ಕ್ಕೂ ಪ್ರೈಸು ಡಿಫ್ರೆಂಟ್ ಇರುತ್ತೆ, 3ಕ್ಕೂ. ಸೊ ಬೇಕು ಅಂದರು ಇದಂತೂ ಮಸ್ತ್ ಇದೆ, ಯಾಕಂತಂದರೆ ವೆಯ್ಟ್ ಆಗಲಿ ಲುಕ್ಕಿಂಗ್ ವೈಸಲ್ಲಿ ಸ್ವಲ್ಪ ಹೈಟ್ ಪರ್ಸನಾಲಿಟಿ ಇದ್ದವರಿಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂಥವರಿಗೆ ಸ್ವಲ್ಪ ನಾನು ತೆಳು ಇದ್ದೀನಿ ಅಂದವ್ರಿಗೆ ಈ ಥರ ತೊಗೋಬೋದು. ನಿಮ್ಮ ಇಷ್ಟ ಅದು ಓಕೆ. ಸೊ ನೆಕ್ಸ್ಟ್ ಬಂದು ಈ ಥರದ್ದು ಕೂಡ ಸಿಗುತ್ತೆ, ಪ್ಯೂರ್ ಪಂಚಲೋಹದಲ್ಲಿ ಅನ್ಪಾಲಿಶಲ್ಲಿರೋ ಅಂಥದ್ದು. ಇಷ್ಟು ಕಲೆಕ್ಷನ್ಸಲ್ಲಿ ನೀವೇನು ನೋಡಿದ್ದೀರಾ ಇದೆಲ್ಲ ನಿಮಗೆ ಕೈ ಚೈನ್ಗಳು ಮತ್ತು ಬ್ರಾಸ್ಲೆಟ್ಗಳು ಈಗ ಪ್ರೆಸೆಂಟು ನಮ್ಮ ಹತ್ರ ಇರೋಂತಹ ಅವೈಲಬಿಲಿಟಿ ಡಿಸೈನ್ಗಳಿದು. ಸೊ ಬೇಕು ಅಂದರೂ ಬೇಗ ಗ್ರ್ಯಾಬ್ ಮಾಡ್ಕೊಂಡು ಇಲ್ಲ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಅದೇ ರೀತಿಯಾಗಿ ಮೈನ್ಸ್ ಚೈನ್ಗಳು ಕೂಡ ಇದೆ, ಅದನ್ನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀನಿ ಯಾವುದೆಲ್ಲ ಡಿಸೈನ್ಸ್ಗಳಿದೆ. 20 ಮತ್ತು 24 ಇಂಚಸಲ್ಲಿ ಮೆನ್ಸ್ ಚೈನ್ಗಳು ಕೂಡ ಇದೆ, ಪ್ಯೂರ್ ಪಂಚಲೋಹ ಅನ್ಪಾಲಿಶಲ್ಲಿದೆ. ಅದು ಯಾವ್ದಾದ್ರು ನೆಕ್ಸ್ಟ್ ಟೈಮಲ್ಲಿ ಫ್ರೀ ಇದ್ದಾಗ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಬೇಕು ಅಂದ್ರೆ ಅದರಲ್ಲಿ ಗ್ರ್ಯಾಬ್ ಮಾಡ್ಕೊಳ್ಳಿ. ನನ್ನದು ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಪಲ್ಲವಿ ಫ್ಯಾಷನ್ ಬ್ಯಾಂಗ್ಳೂರ್ ಅಂತ ಇದೆ. ಅಲ್ಲಿ ಹೋಗಿ ಬೇಗ ಚೆಕ್ ಮಾಡಿದ್ರೆ ನಿಮಗೆ ಬೇಗ ಹೊಸ ಕಲೆಕ್ಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಇದರಲ್ಲಿ ಶಾರ್ಟ್ ವಿಡಿಯೋಗಳಲ್ಲಿ ಸಮ್ಟೈಮ್ಸು ಯೂಟ್ಯೂಬಲ್ಲಿ ಕೂಡ ಹಾಕಿರ್ತೇನೆ, ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಹೈಲಿ ರೆಸ್ಪಾನ್ಸ್ ಇರೋ ಅಂತ ಈ ಒಂದು ಪ್ಯೂರ್ ಪಂಚಲೋಹ ಅನ್ಪಾಲಿಶ್ ಕಡ ಅಂದರೆ ತುಂಬ ಚೆನ್ನಾಗಿದೆ. ಬ್ರಾಸ್ಲೆಟ್ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಟೇಟರ್ ಅಲ್ಲದೆ ಔಟ್ ಆಫ್ ಸ್ಟೇಟರು ಕೂಡ ತುಂಬ ಚೆನ್ನಾಗಿ ಬೈ ಮಾಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋದಲ್ಲಿ ಯಾವ್ದಾರ ಪ್ರಾಡಕ್ಟ್ ಇಷ್ಟ ಆದರೆ ಬೇಗ ಗ್ರಾಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.